ಗುರು ಇವತ್ತು ನಮ್ಮ ಬೆಳ್ಳಿಗೆ ಸೀಮಂತ ಮಾಡ್ದು. సీతమ్మకు సీమంతమే ಇವತ್ತು ಬೆಳಿಗ್ಗೆ ಬೇಗ ಎದ್ದು ನಿನ್ನೆ ವರ್ಕೌಟ್ಗೆ ಹೋಗಿಲ್ಲ, ಇವತ್ತಾದ್ರೂ ವರ್ಕೌಟ್ಗೆ ಹೋಗೋಣ ಅಂತೇಳಿ ವರ್ಕೌಟ್ ಮಾಡೋಣ ಅಂತ ಜಿಮ್ಮಿಗೆ ಬಂದೆ. ಸ್ಟ್ರೆಚಿಂಗ್ ಎಲ್ಲ ಮುಗಿಸಿ ಇವತ್ತು ಚೆಸ್ಟ್ ವರ್ಕೌಟ್ ಇತ್ತು. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಡಯಟ್ಗೆ ಅಂತ ಚಿಕನ್ ಕಟ್ ಮಾಡಿಸ್ಕೊಂಡು ಊರಿಗೆ ಬಂದು ಚಿಕನ್ ರೆಡಿ ಮಾಡ್ಕೊಂಡು ನಾನು ಫಸ್ಟ್ ಮೀಲ್ನ ತಿಂದೆ. ಅಲ್ಲಿಂದ ಇನ್ನೇನು ಬೀಜ ಶುಂಠಿನ ಕೀಳಕ್ಕೆ ಸ್ಟಾರ್ಟ್ ಮಾಡಬೇಕು. ಶುಂಠಿ ನಾಟಿ ಮಾಡೋ ಟೈಮ್ ಹತ್ರ ಬರ್ತಿದೆ, ಅದಕ್ಕೆ ಅಂತೇಳಿ ಬೀಜ ಶುಂಠಿ ಕೀಳಕ್ಕೆ ಕಳೆ ಎಲ್ಲ ತೆಗಿಸ್ತಿದ್ದೋ, ಸ್ವಲ್ಪ ಕಳೆ ಬೆಳ್ಕೊಂಡಿತ್ತು ಅಂತ. ಅಲ್ಲಿಂದ ಬಂದು ಹೊಟ್ಟೆ ತುಂಬಾ ಹಸುವಾಗ್ತಿತ್ತು ಅಂತ ಒಂದು ಎಳ್ನೀರ್ನ ಕುಡಿದು ಮನೆ ಬಂದು ಒಂದು ಆಮ್ಲೆಟ್ನ ತಿಂದೆ. ಅದಾದ್ಮೇಲೆ ನಮ್ಮ ಬೆಳ್ಳಿಗೆ ಸೀಮಂತ ಇತ್ತು ಅಂತೇಳಿ ಅಲ್ಲಿಗೆ ಬಂದೆ. ನಿಮ್ಗೆ ಅನ್ಸ್ತಿರ್ಬೋದು ಇದೇನಪ್ಪ ನಾಯಿಗೆ ಸೀಮಂತ ಮಾಡ್ತಾವ್ರಲ್ಲ ಇವ್ರಿಗೆ ಹುಚ್ಚ ಅಂತ. ಬರೀ ಮನುಷ್ಯರು ಮಾತ್ರ ಸೀಮಂತ ಮಾಡಬೇಕು, ಪ್ರಾಣಿಗಳಿಗೆ ಮಾಡಬಾರ್ದು ಅಂತ ಏನಿಲ್ಲ. ಮನುಷ್ಯರಿಗೆ ಸೀಮಂತ ಮಾಡೋದು ಅವ್ರವ್ರ ಖುಷಿಗೆ, ನಾವು ಇವಳಿಗೆ ಮಾಡ್ತಿರೋದು ನಮ್ಮ ಖುಷಿಗೋಸ್ಕರ. ನಮ್ಮ ಬೆಳ್ಳಿ ಫ್ಯಾನ್ಸ್ ಎಲ್ಲ ಸುಮಾರು ಜನ ಬಂದು ಬೆಳ್ಳಿಗೆ ಆಶೀರ್ವಾದ ಮಾಡಿದ್ರು. ಅದಾದ್ಮೇಲೆ ಫಂಕ್ಷನ್ ಬಂದು ಹಂಗೆ ಹೋಗಕ್ಕಾಗುತ್ತಾ, ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಅವಲಕ್ಕಿನ ತಿನ್ಕೊಂಡು ಮನೆ ಕಡೆ ಬಂದು, ಈ ಕಡೆ ನಮ್ಮ ಆಂಟಿ ಬೆಳಿಗ್ಗೆ ಮಾರ್ಕೆಟಿಗೆ ಹೋಗೋಕೆ ಗೆಡೆಕೋಸ್ ತುಂಬ್ತಿದ್ರೆ, ಇನ್ನೊಂದ್ ಕಡೆ ನಮ್ಮ ಬಾವ ಈ ಟಗರು ನಡೆಯೋಕೆ ಸರ್ಕಸ್ ಮಾಡ್ತೈತಿ. ಟಗರು ಹೆಂಗ ಆಡ್ತೈತಿ ಅಂತ ನೀವೇ ನೋಡಿ. ಅದಾದ್ಮೇಲೆ ಊಟ ಮಾಡಿ ಇಲ್ಲಿಗೆ ನನ್ನ ಡೇನ ಎಂಡ್ ಮಾಡಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬಾಯ್.